ಬಾಡಿಗೆ ಮನೆಗೆ ಹಣ ಕಟ್ಟೋಕ್ಕಾಗದೆ ಬೀದಿಗೆ ಬಿದ್ದ ಮಹಿಳೆ, ಮನೆಯಿಲ್ಲದೆ ಬೀದಿಯಲ್ಲಿ ವಾಸ ಮಾಡ್ತಾ ಇರುವ ಮಹಿಳೆ. ಕೊಪ್ಪಳದ ಭಾಗ್ಯನಗರ ರಸ್ತೆಯ ಸಾಯಿ ಮಂದಿರ ಬಳಿ ವಾಸ ಮಾಡಲಾಗ್ತಾ ಇದೆ. ಭಾಗ್ಯನಗರದ ರತ್ನಮ್ಮ ಎಂಬ ಮಹಿಳೆಗೆ ಎದುರಾದ ಸಮಸ್ಯೆ. ಕೂಲಿ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ದ ಮಹಿಳೆ ರತ್ನಮ್ಮ 4-5 ವರ್ಷದಿಂದ ಬೇರೆ ಬೇರೆ ಕಡೆ ಬಾಡಿಗೆ ಮನೆಯಲ್ಲಿ ಇದ್ದ ರತ್ನಮ್ಮ 3 ವರ್ಷದಿಂದ ಬಾಡಿಗೆ ಹಣ ಕಟ್ಟೋಕೆ ಸಂಕಷ್ಟದ ಪರಿಸ್ಥಿತಿ. ಹಲವು ವರ್ಷಗಳ ಹಿಂದೆ ಗಂಡ ಬಿಟ್ಟು ಹೋಗಿರುವಂತ ಮಾಹಿತಿ. ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿದ್ದಾರೆ ಒಬ್ಬ ಮಗ. ಪಾಪ ಮನೆ ತಾಯಿ ಬಿಟ್ಟು ಹೋಗಿರುವ ಮತ್ತೋರ್ವ ಮಗ. ನಿವೇಶನ ರಹಿತರಿಗೆ ನಿವೇಶನ ಮನೆ ನೀಡುವಂತೆ ಇದೀಗ ಮನವಿ ಮಾಡಿಕೊಳ್ಳಲಾಗ್ತಾಗಿದೆ. ನೋಡಿ ಪಾಪ, ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಇದೆ, ಆದರೆ ಮನೆಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಈಗ ಬಾಡಿಗೆ ಕಟ್ಟೋಕ್ಕೂ ಆಗದಂಥ ಪರಿಸ್ಥಿತಿ ಇದೆ. ಇದ್ದಂಥ ಒಬ್ಬ ಮಗ ಬುದ್ಧಿಮಾಂದ್ಯ ಆಗಿದ್ದಾರೆ, ಇನ್ನೊಬ್ಬ ಮಗ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಜೊತೆಗೆ ಇಲ್ಲ. ಹಾಗಾಗಿ ಈ ಮಹಿಳೆ ಈ ಕಡೆ ಬುದ್ಧಿಮಾಂದ್ಯ ಮಗನನ್ನು ನೋಡ್ಕೊಳ್ತಾರೋ, ಆ ಕಡೆ ಕೆಲಸಕ್ಕೆ ಹೋಗ್ತಾರೋ, ದುಡಿತಾರೋ, ಬಂದಂಥ ಹಣದಲ್ಲಿ ಮನೆ ಬಾಡಿಗೆ ಕಟ್ತಾರೋ, ಜೀವನ ನಡೆಸ್ತಾರೋ, ಕಷ್ಟದ ಪರಿಸ್ಥಿತಿ, ಬೀದಿಗೆ ಬಿದ್ದುಬಿಟ್ಟಿದ್ದಾರೆ ನೋಡಿ. ಹಾಗಾಗಿ ಇವರಿಗಾಗಿ ಒಂದು ಮನೆಯನ್ನು ಕಟ್ಟಿಸ್ಕೊಡ್ಬೇಕು, ನಿವೇಶನದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ, ಕೇಳ್ಕೊಳ್ಳಲಾಗ್ತಾ ಇದೆ. ಸದ್ಯ ಅವರ ಪರಿಸ್ಥಿತಿ ಈ ರೀತಿ ಆಗಿದೆ. ಹೊರಗಡೆ ಹಾಕಲಾಗಿದೆ ಅವರನ್ನ ಮನೆಯಿಂದ. ಹಾಗಾಗಿ ಪಾಪ ಹೊರಗಡೆ ಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಕೊಪ್ಪಳದ ಭಾಗ್ಯನಗರ ರಸ್ತೆಯ ಸಾಯಿ ಮಂದಿರದ ಬಳಿ ಈಗ ಸದ್ಯಕ್ಕೆ ಅವರು ವಾಸ ಮಾಡ್ತಾ ಇದ್ದಾರೆ. ಅದೇ ಇನ್ನೂ ಅವ್ರ ಕೈ ಸಿಕ್ಕಿಲ್ಲ. ಮೊನ್ನೆ ಸುಧಾರಣೆ ಮಾಡಿದ್ರು ಸರ್, ಪೌರ ಕಾರ್ಮಿಕರಿಗೆ ಅಲ್ಲಿ ಈಗ ಮನೆ ಬಿಟ್ರಲ್ಲ, ಮನೆ ಬಿಡೋ ಮುಂದೆ ಯಾರ ಮನೆ ಬಾಡಿಗೆ ಇದ್ರಿ? ಅವ್ರು ಮುಸ್ಲಿಮ್ಸ್ ರೀ, ಇಲ್ಲೇ ರೀ ಇದ್ರಿ ಅವರು. ಇದೇ ದಾರಿನ ರೀ ಫಸ್ಟ್ ಬರ್ತ್ ನೋಡ್ರಿ, ಬಲ್ಕ್ ಬಸ್ ಅದು ತೆಗಿನಕೇರಿ ರೀ, ತೆಗಿನಕೇರಿ. ನಾವು ಇಲ್ಲೇ ಕೊಪ್ಪಳದಾಗ ಇದೀವಿ. ನಾವು ಬಾಡಿಗೆ ಮನ್ಯಾಗ ಇದೇ ಊರಾಗ ಇದೀವಿ. ಇವಾಗ ಏನಿಲ್ಲ ಅಂದ್ರೆ ಒಂದು 5 ವರ್ಷ ಇದ್ವಿ ರೀ ನಾವು ಆ ಮನ್ಯಾಗ. 5 ವರ್ಷದಿಂದನ ಇದ್ರೂ ಏನಾದ್ರು ತೊಂದರೆ ಕೊಟ್ಟಿಲ್ಲ ನಮ್ಗೆ. ನಾವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ಮುಸುರು ತಿಕ್ಕಿ ಜೀವನ ಮಾಡ್ತಿದ್ವಿ ರೀ. ಮೊನ್ನೆ ರೊಕ್ಕ ಕೊಟ್ಟು ಬಂದೀನಿ ರೀ ಅವ್ರಿಗೆ, 5-6 ಸಾವಿರ ರೂಪಾಯಿ ಕೊಟ್ಟು ಬಂದೀನಿ ರೀ. ನಮ್ಮ ಮನೆಗೆ ಕೊಟ್ಟು ಬಿಟ್ಟು ಬಿಡವ, ನಿನಗೆ ಕೈ ಕಾಲು ಮುಗಿತೀನಿ, ನಮ್ಮ ಹೆಂಡ್ರ ಮಕ್ಕಳೆಲ್ಲ ಇದು ಮಾಡಕತ್ತಾರ ಅಂತ ಅಂದ್ರು. ಆಯ್ತು ಬಿಡ್ರಿ, ನಾನು ಏನೇ ಆಗಲಿ ಏನೇ ಬಿಡ್ಲಿ, ನಿಂದು ನಿಮ್ಗೆ ಬಿಟ್ಟು ಕೊಡ್ತೀನಿ ಅಂತ ನಾನು ಮನೆ ಬಿಟ್ಟು ಕೊಟ್ಟು ನಾನು ಇಲ್ಲೇ ಗಾಳೆಮ್ ತಾಯಮ್ಮ ಗುಡಿತಲ್ಲೇ ಬಂದು ಅದೀನಿ ರೀ. ನಾನು ಯಾರಿಗೇನು ತೊಂದರೆ ಮಾಡಬಾರ್ದು, ಯಾರಿಗೇನು ಅದು ನಾಗ ಆದಷ್ಟು ಆಗಲಿ ಕಷ್ಟ ಅಂತಂದು ನಾನು ಅದೀನಿ ರೀ. ನನ್ನ ಸಹಾಯತಕ್ಕೆ ಯಾರೂ ಬರಲಿಲ್ಲ ರೀ. ನಾವು ಒಂದು ತಿಳಿವಲ್ತ್ರಿ, ಬಾಡಿಗೆ ಮನೆಗೆ ಕೇಳಕ್ಕೆ ಹೋದ್ರೆ 5 ಸಾವಿರ ಕೊಡು, 20 ಸಾವಿರ ಕೊಡು ಅಂತಾರೆ ಸರ್. ಏನು ಮಾಡ್ಬೇಕು ನಮ್ಗೆ ಒಂದೊಂದು ತಿಳಿಲಾರ್ದಂಗೆ ಆಗ್ಬಿಡತ್ರಿ ನಮ್ಗೆ. ನಾನು ಹೆಂಗೆ ಬದುಕಿ ಹೆಂಗೆ ಬಾಳ್ಬೇಕು ಏನು ಅನ್ನೋದು ನಮ್ಗೆ ತಿಳಿಲಾರ್ದಂಗಾಗಿ ಇಲ್ಲಿ ಬಂದು ಕುಂತೀನಿ ರೀ. ಇವಾಗ ನೀವು ಏನು ಅನ್ನೋದು ನಮ್ಗೆ ಸಹಾಯತ ಮಾಡಿ, ನಮ್ಮ ಮನೆ ಆಗ್ಬೇಕ್ರಿ, ನಮ್ಮ ಕಾಗದ ಪತ್ರ ಬರ್ಬೇಕು, ನಮ್ಮ ಮನೆಗೆ. ಬಂಧುಗಳೇ, ಭಾಳ ಒಂದು ದುಃಖಕರವಾದಂತಹ ಸಂಗತಿ ನನ್ನ ಗಮನಕ್ಕೆ ನಮ್ಮ ಹೋರಾಟ ಮಿತ್ರರು ತಂದಿದ್ದಾರೆ. ಚನ್ನದಾಸರ್ ಮತ್ತು ಶಾಸ್ತ್ರಿ ಮಠ ಅವರು ನಿನ್ನೆ ದಿವಸ ರತ್ನಮ್ಮ ಎನ್ನುವಂತಹ ಬಡ ಮಹಿಳೆ, ಆಕೆಗೆ ಬಾಡಿಗೆ ಕೊಡಲಿಕ್ಕೆ ಸಾಧ್ಯವಾಗದೆ ಹೋದದ್ರಿಂದ ಮನೆಯವರು ಹೊರಹಾಕಿದ್ದಾರೆ. ಆಕೆ ಭಾಗ್ಯನಗರದ ತಾಯಮ್ಮ ದೇವಿ ಗುಡಿಯ ಮುಂದೆ ಆಶ್ರಯವನ್ನು ಪಡೆದುಕೊಂಡಿದ್ದಾಳೆ. ಈ ಆಶ್ರಯ ಕಮಿಟಿಯವರು ಈ ಬಡಬಗ್ಗರಿಗೆ ಒಂದು ಪ್ಲಾಟುಗಳನ್ನು ಕೊಡಬೇಕು ಅಂತ ನಾವು ಭಾಳ ಹಿಂದೆ, 1 ವರ್ಷದ ಹಿಂದೆ ಹೋರಾಟ ಮಾಡಿದಾಗ ಈ ರತ್ನಮ್ಮ ಎನ್ನುವಂಥ ಈ ಬಡ ಮಹಿಳೆಯೂ ಕೂಡ ಹೋರಾಟದಲ್ಲಿ ಇದ್ಲು. ಅಂಥ ಹೆಣ್ಮಗಳಿಗೆ ಬೇಗನೆ ಆ ಪ್ಲಾಟನ್ನು ಕೊಟ್ಟಿದ್ದರೆ ಆಕೆ ಒಂದು ಗುಡಿಸಲನ್ನು ಹಾಕಿಕೊಂಡು ಬದುಕ್ತಾ ಇದ್ಲು. ಇಂಥ ದಾರುಣವಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ವಿಷಯವನ್ನು ನಾವು ನಗರಸಭೆಯ